ರೇಷ್ಮೆ ಶಾಲೆನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾ ಇದ್ರಿ. ರಾಜ್ಯದ ಜನರ ಹೆಗಲ ಮೇಲೆ ಸಾಲ ಹಾಕಿದ್ರಿ. 1,32,000 ಕೋಟಿ ಸಾಲವನ್ನ ರಾಜ್ಯ ಜನರ ಹೆಗಲ ಮೇಲೆ ಹಾಕಿ ಈಗ ನಾನು ಅಭಿವೃದ್ಧಿ ಹೊಂದಿರುವಂತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಅದು ಹೆಂಗೆ ನಂಬಲಿಕ್ಕೆ ಸಾಧ್ಯ ಇದೆ? ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಪರಾಭವ ಸಂವತ್ಸರದಲ್ಲಿ ಈ ಬಜೆಟ್ನ ಅನುಮೋದನೆಯನ್ನು ನೀವು ಕೇಳ್ತಾ ಇದ್ದೀರಿ. ನಾಳೆ ಉತ್ತರ ಕೊಟ್ಟು ಈ ಬಜೆಟ್ಗೆ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಇವತ್ತು ಕೇಳಲಿಕ್ಕೆ ಹೊರಟಿದೆ. ನನಗನ್ಸೋದು ಸದನ ಅನುಮೋದನೆ ಕೊಡೋದಕ್ಕಿಂತ ಮುಂಚೆನೆ ರಾಜ್ಯದ ಜನರ ದೃಷ್ಟಿಯಿಂದ ಈ ಬಜೆಟ್ ಪರಾಭವಗೊಂಡಿದೆ. ರಾಜ್ಯದ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ರಾಜ್ಯದ ಬಜೆಟ್ ಪರಾಭವಗೊಂಡಿದೆ. ನಿರುದ್ಯೋಗಿ ಯುವಕರ ಕನಸಿಗೆ ಇದು ಪರಾಭವಗೊಂಡಿದೆ. ದಲಿತರ ನಿರೀಕ್ಷೆಗಳು ಪರಾಭವಗೊಂಡಿದೆ. ಮಹಿಳೆಯರ ಆಶೋತ್ತರಗಳು ಪರಾಭವಗೊಂಡಿದೆ. ರೈತರ ಭರವಸೆಗಳು ಪರಾಭವಗೊಂಡಿದೆ. ಶಾಸಕರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ಬಜೆಟ್ ಪರಾಭವಗೊಂಡಿರುವಂತದ್ದು. ಇವೆಲ್ಲವೂ ಬಿಡಿ, ರೈತರ ದೃಷ್ಟಿಯಿಂದ ಪರಾಭವ ಆಗಿದೆ, ಮಹಿಳೆಯರ ದೃಷ್ಟಿಯಿಂದ ಪರಾಭವ ಆಗಿದೆ, ಯುವಕರ ದೃಷ್ಟಿಯಿಂದ ಪರಾಭವ ಆಗಿದೆ, ದಲಿತರ ದೃಷ್ಟಿಯಿಂದ ಪರಾಭವ ಆಗಿದೆ, ಶಾಸಕರಿಂದ ಪರಾಭವ, ಎಲ್ಲದೂ ಬಿಡಿ, ಉಪಮುಖ್ಯಮಂತ್ರಿಗಳ ಪ್ರೀತಿ ಗಳಿಸೋದ್ರಲ್ಲೂ ಕೂಡ